ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈನಿ ಟೇಲ್ಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್. ಆ್ಯಸ್ ಯೂಶುವಲ್ ಇವತ್ತಿನ ಡೇ ಕೂಡ ನಾರ್ಮಲ್ ಆಗಿ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಪಾಪು ಎದ್ದೊಳಕ್ಕೆ ಮುಂಚೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫಿನ್ ಕೂಡ ರೆಡಿ ಮಾಡ್ಕೊಂಡಿರ್ತೀನಿ. ಯಾಕಂದರೆ ಪಾಪು ಎದ್ಮೇಲೆ ಏನು ಮಾಡೋದಕ್ಕೆ ಬಿಡೋದಿಲ್ಲ, ಅದಕ್ಕೋಸ್ಕರ ಅವನು ಎದ್ಮೇಲೆ ಅವನದೇ ಕೆಲಸಗಳು ಒಂದಷ್ಟು ಇರುತ್ತೆ. ಅದಕ್ಕೆ ಆದಷ್ಟು ಅವನು ಎದ್ದೊಳಕ್ಕೆ ಮುಂಚೆನೇ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಈಗ ಪಾಪು ನೋಡ್ತಾ ಇದ್ದೆ. ಅವ್ನು ಕಣ್ಣು ಬಿಡ್ತಿದ್ದ, ಕಣ್ಣು ಮುಚ್ತಿದ್ದ, ಅಂದರೆ ಅರ್ಧ ನಿದ್ದೆಲಿದ್ದ. ಇನ್ನು ನನಗೇನೋ ಒಂಥರ ಕ್ಯೂಟ್ ಅನ್ನಿಸ್ತು, ಹಾಗೆ ವಿಡಿಯೋ ಮಾಡಿಕೊಂಡೆ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ನನಗೆ ಯೂಶಲಾಗಿ ಕಂಪ್ಲೀಟ್ ಡೇ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಪಾಪು ಮಲಗಿದ್ದಾಗ ನಾನೆಲ್ಲ ಕೆಲಸ ಮಾಡ್ಕೊಬೇಕು. ಅದಕ್ಕೋಸ್ಕರ ವಿಡಿಯೋ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಬೇಗ ಕೆಲಸ ಮಾಡ್ಕೊಳ್ಳೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀನಿ. ಸೊ ಟ್ರೈ ಮಾಡ್ತೀನಿ ಆದಷ್ಟು ಫುಲ್ ಡೇ ವ್ಲಾಗ್ ಮಾಡೋದಕ್ಕೆ. ಯಾವುದಾದ್ರೂ ಅಪ್ಡೇಟ್ ಮಾಡ್ತೀನಿ ಇಷ್ಟರಲ್ಲೇ ಫುಲ್ ಡೇ ವ್ಲಾಗ್ನ. ನಾನು ಕಂಪ್ಲೀಟ್ ಡೇ ಮತ್ತು ರುಟೀನ್ ಹೇಗಿರುತ್ತೆ, ಪಾಪುದು ಹೇಗಿರುತ್ತೆ ಅಂತ ಹೇಳಿ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋನ ಕೂಡ ಶುರು ಮಾಡ್ತಾ ಇದ್ದೀನಿ. ಪಾಪುಗೆ ಇವಾಗ 11 ಮಂತ್ಸ್ ನಡೀತಾ ಇದೆ. ಈಗ ನಾವು 1 ವರ್ಷಕ್ಕೆ ಕೂದಲನ್ನ ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀವಿ ಅಂದರೆ ಪಾಪುನ ಹುಡುಗಿ ಥರ ಕೂದಲಲ್ಲಿ ಒಂದ್ಸತಿ ರೆಡಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾ ಇದ್ದೀವಿ ಇವತ್ತು. ಆ್ಯಂಡ್ ಟ್ರೆಡಿಷ್ನಲಾಗಿ ರೆಡಿ ಮಾಡಬೇಕು ಪಾಪುನ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಪಾಪುಗೆ ಫಸ್ಟ್ ಕ್ರೈಯಿಂದ ಒಂದು ಸ್ಯಾರಿನ ಆರ್ಡರ್ ಮಾಡಿದ್ದೀನಿ. ಅಂದರೆ ಲಂಗ ದಾವಣಿ ಥರ ಏನಾದರೂ ಹಾಕೋಣ ಅಂದ್ಕೊಂಡೆ. ಆ್ಯಂಡ್ ಲಂಗ ದಾವಣಿ ಅಂತ ಹುಡುಕ್ತೆ, ಬಟ್ ಅದಕ್ಕಿಂತ ಸ್ಯಾರಿ ನನಗಿಷ್ಟ ಆಗೋಯಿತು. ಇಷ್ಟು ಕ್ಯೂಟಾಗಿತ್ತು ಸ್ಯಾರಿ, ರೆಡಿಮೇಡ್ ಸ್ಯಾರಿ ಅಂತ ಅಂದ್ಕೊಂಡು ಅದನ್ನೇ ಆರ್ಡರ್ ಮಾಡಿದೆ. ಆ್ಯಂಡ್ ನೋಡೋಕ್ಕೆ ಕೂಡ ಆ್ಯಕ್ಚುಲಾಗಿ ಕ್ಯೂಟಾಗಿತ್ತು, ಬಟ್ ಕ್ವಾಲಿಟಿ ವೈಸ್ ತುಂಬ ಪೂರಾಗಿತ್ತು ಸ್ಯಾರಿ. ತುಂಬ ಪ್ರೈಸ್ಗೆ ಏನು ಕೊಟ್ಟಿದ್ವಿ ಪ್ರೈಸ್ಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ಯಾರಿ ಕ್ವಾಲಿಟಿ ಇರಲಿಲ್ಲ ಅಂತ ಅನ್ನಿಸ್ತು. ಇದು ರೆಡಿಮೇಡ್ ಸ್ಯಾರಿ ವಿತ್ ಬ್ಲೌಸ್ಗೆ ನನಗೆ ಆಲ್ಮೋಸ್ಟ್ ಅರೌಂಡ್ 1000 ರುಪೀಸ್ ಆಗಿದೆ. ಅದಕ್ಕೆ ನನಗೆ ಅನ್ನಿಸ್ತಿತ್ತು ದೊಡ್ಡವ್ರಿಗೆ ಒಂದು ಸೀರೆ ಬಂದುಬಿಟ್ಟಿರೋದು 1000 ರುಪೀಸ್ಗೆ ಅಂತ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ತೆಳ್ಳಕ್ಕಿತ್ತು ಸೀರೆ. ಬಟ್ ಏನು ಮಾಡೋದು, ಮಕ್ಕಳಿಗೆ ಏನಾದ್ರು ರೆಡಿ ಮಾಡಬೇಕಂದ್ರೆ ಈ ಥರ ಖರ್ಚು ಆಗ್ತಾ ಇರತ್ತೆ. ಆ್ಯಂಡ್ ಇದೆಲ್ಲ ಮೆಮೊರೀಸು. ಈಗ ಇದೆಲ್ಲ ಮಾಡಿಸ್ಕೊತಾನೆ ದೊಡ್ಡವನಾದ್ಮೇಲೆ ನನ್ನ ಮಾತೆಲ್ಲಿ ಕೇಳ್ತಾನೆ ಅಂಥೇಳಿ ಹುಡುಕಿ ತೊಗೊಂಡ್ಬಿಟ್ಟೆ. ಸೀರೆ ಬೆಳಗ್ಗೆ ಬಂದಿತ್ತು. ಹೋಗಿ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಹೋಗಿ ಬಳೆ ಶಾಪ್ಗೆ ಹೋಗಿ ಬಳೆ ಎಲ್ಲ ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ನೋಡಿದ್ರೆ ನನಗೆ ಬೇಕಾಗಿರೋ ಥರ ಬಳೆ ಬರೀ 4 ಇತ್ತು. ತುಂಬ ಚೆನ್ನಾಗಿತ್ತು, ಬಟ್ 4 ಇದೆ ಅಂತ ಹೇಳಿದ್ರು ಅವನ ಸೈಜಲ್ಲಿ. ಇನ್ನೇನು ಮಾಡೋದು, ಗಾಂಧಿ ಬಜಾರ್ಗೆಲ್ಲ ಹೋಗೋಕ್ಕಾಗಲ್ಲ ಈಗ ಅಂಥೇಳಿ ಅವನ ಸೈಜಲ್ಲಿ ಮೆಟ್ರಿಲ್ ಬಳೆ ತೊಗೊಂಡೆ. ಈ ಥರ ಗ್ರೀನ್ ಕಲರು ಕೂಡ ಮ್ಯಾಚ್ ಆಗ್ಬೋದೇನೋ ಅಂಥೇಳಿ ಗ್ರೀನ್ ಕಲರ್ ತೊಗೊಂಡೆ. ಏನು ಆಗಿಲ್ಲ, ಸುಮ್ಮನೆ ಆನ್ ಮಾಡ್ತಾ ಇದ್ದೆ ಮಗ. ರೆಡಿ ಆಗ್ತಾ ಇದೆ, ರೆಡಿ ಅಳಿ. ಜೋರಾಗಿ ಅಳ್ಬೇಕು, ಇನ್ನೂ ಜೋರಾಗಿ ಅಳ್ಬೇಕು. ಬೇಗ ಹತ್ರ ಕೊಡ್ತೀವಿ. ಅವನಿಗೆ ಡೈಪರ್ ಅಂದರೆ ಆಗೋದೇ ಇಲ್ಲ. ಡೈಪರ್ನ ಕಿತ್ತಾಕ್ತಾ ಇರ್ತಾನೆ ಯಾವಾಗಲೂ ಅಷ್ಟೇ. ಹಾಕ್ಕೊಂಡಾಗ ಸೆಕೆ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಡೈಪರ್ ಅಂದರೆ ಇಷ್ಟ ಇಲ್ಲ ಅವನಿಗೆ. ಸರಿ ರೆಡಿ ಮಾಡೋಣ, ಟೈಮ್ ಆಗುತ್ತೆ ಫೋಟೋಸ್ ತೊಗೊಳೋದಕ್ಕೆ. ಸಾಯಂಕಾಲ ಆಗೋದ್ರೆ ಕತ್ಲೆ ಥರ ಆದರೆ ಚೆನ್ನಾಗಿರಲ್ಲ ಫೋಟೋಸ್ಗೆ ಅಂಥೇಳಿ ಎಲ್ಲ ಬಟ್ಟೆ ಹಾಕ್ತಾಯಿದ್ದೆ. ಆ ಬ್ಲೌಸ್ನಂತೂ ಸಖತ್ ಕ್ಯೂಟಾಗೆ ಸ್ಟಿಚ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಬ್ಲೌಸ್ ಇರೋದೇ ಇಷ್ಟು ಚಿಕ್ಕದು, ಅದಕ್ಕೆ ಬೇರೆ 3 ಹುಕ್ಕೆಲ್ಲ ಇಟ್ಟು ಹಿಂದೆಗಡೆ ಡೀಪ್ ನೆಕ್ ಇಟ್ಟು ಟೈಯಿಂಗ್ ಥರ ಎಲ್ಲ ಇಟ್ಟಿದ್ದಾರೆ. ಸೊ ತುಂಬ ಕ್ಯೂಟ್ ಅನ್ನಿಸ್ತು. ಯೂಶ್ವಲಿ ಅವ್ನು ಮಲಗಿದಾಗ ರೆಡಿ ಮಾಡೋದು ನಾನು, ಬಟ್ ಈ ಸೀರೆ ಉಡ್ಸೋದಕ್ಕಾಗಲ್ಲ, ಡ್ರೆಸ್ ಹಾಕೋದಕ್ಕಾಗಲ್ಲ ಅಂಥೇಳಿ ಎದ್ದಿದ್ದಾಗೆ ರೆಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಬಟ್ ಅವನೇನಕ್ಕೂ ಕೋಆಪ್ರೇಟೇ ಮಾಡ್ತಿರ್ಲಿಲ್ಲ. ನಿದ್ದೆ ಬಂದ್ಬಿಟ್ಟಿತ್ತು ಅನಿಸುತ್ತೆ, ಎಲ್ಲದಕ್ಕೂ ಅಳ್ತಾ ಇದ್ದ. ಪಪ್ಪ ಸರಿಲ್ಲ ಚಿನ್ನ ನಡೆಸ್ತಾ ಇದ್ದಾರೆ. ನಮ್ಗೆ ಇಷ್ಟ ಇಲ್ಲ ಊಟ ಬೇಡ ಅಂತಂತಲ್ಲ ಇವನ್ ಜೊತೆಲಿ ಬಾ ನೀನು ಬಾ. ನೋಡ್ದ ಅವ್ನು ಊಟ ಬೇಡ ಅಂತ ಹೇಳ್ತೀನಿ. ಲಕ್ಕಿ ಮೇಲೆ ಎಲ್ಲ ಕಿತ್ತು ನೋಡು ಗೊಬ್ಬರ ಮಾಡ್ಬಿಟ್ಟ ಹೋಯ್ತೀರಿ ಅಂತ ಹೋಯ್ತವನೆ.
ಏನಂತಕ್ಕೆ ನಂಗೆ ಹುಡುಗಿ ಬಟ್ಟೆ ಹಾಕಿದ್ದು? ನಾನು ಬಾಯ್, ನೀವು ಯಾಕೆ ನಂಗೆ ಗರ್ಲ್ ಮಾಡ್ತಾ ಇದ್ದೀರಾ? ಹಲ್ಲು ಬರ್ತೈತೆ, ಹಲ್ಲು ಕಾಣಿಸ್ತದೆ, ಹಲ್ಲು ಬಾಯಲ್ಲಿ. ಮಿಸ್ಟರ್ ಋತ್ವಿಕ್, ಹೇಳ್ಬೇಕು ನೀವು ಇವತ್ತು ಇವತ್ತು ಏನು ನಡೀತಾ ಇದೆ ಅದನ್ನ ಹೇಳಿ ಇವತ್ತು. ನಾನು ಡ್ರೆಸ್ ಬುಕ್ ಮಾಡಿದಾಗಲೇ ಫುಲ್ ಪ್ಲ್ಯಾನ್ ಮಾಡಿದ್ದೆ, ಈ ಥರ ಐಬ್ರೋಸ್ ಥರ ಎಲ್ಲ ಬರ್ತು ಎಲ್ಲ ಮಾಡೋಣ, ಹುಡುಗಿ ಹೆಂಗೆ ಮೇಕಪ್ ಮಾಡ್ತಾರೆ ಐಲೈನರ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಬಟ್ ಇವನಂತೂ ಏನಕ್ಕೂ ಕೋಆಪ್ರೇಟ್ ಮಾಡ್ತಿರ್ಲಿಲ್ಲ, ಹೂವು ಕೂಡ ಮುಡ್ಸೋಕೆ ಬಿಡ್ತಿರ್ಲಿಲ್ಲ ಕೊನೆಗೆ. ಸೊ ಏನೂ ಮಾಡಲಿಲ್ಲ, ನಾವು ಟೈಮ ಹೋಗುತ್ತೆ ಅಂಥೇಳಿ ಬಳೆ ಹಾಕಿ ಬರೀ ಫೋಟೋ ತೆಗ್ದಿದ್ದಾಯಿತು. ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಮಕ್ಕಳು ತುಂಬ ಫಝಿ ಆಗಿಬಿಡ್ತವೆ, ಅವ್ರ ಮೂಡ್ ತಕ್ಕಂಗೆ ನಾವು ಇರಬೇಕು. ಒಂದೊಂದು ಸತಿ ಏನು ಮಾಡಿದ್ರು ತುಂಬ ನಕ್ಕೊಂಡು ಎಲ್ಲನೂ ಮಾಡಿಸ್ಕೊತಾನೆ, ಒಂದೊಂದು ಸತಿ ಈ ಥರ ಫಝಿ ಆಗಿಬಿಡ್ತಾನೆ. ಮಕ್ಕಳು ಮೂಡನ್ನ ಪ್ರೆಡಿಕ್ಟೇ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ನನ್ನ ಪ್ಲ್ಯಾನ್ ಪ್ರಕಾರ ಏನೇನೋ ಪ್ಲ್ಯಾನ್ಸ್ ಇತ್ತು, ಲೈಕ್ ಹೇರ್ ಸ್ಟೈಲ್ ಮಾಡಬೇಕು, ಹೂವು ಎಲ್ಲ ಮುಡಿಸ್ಬೇಕು, ಲೈಕ್ ಗಂಡು ಥರ ಕೊಂಡೆ ಥರ ಹಿಂದೆ ಕಟ್ಟಬೇಕು, ಆ ಥರ ಎಲ್ಲ ಪ್ಲ್ಯಾನ್ಸ್ ಇತ್ತು. ಬಟ್ ಅವನೇನು ಮಾಡಿಸ್ಕೊಳ್ತಾ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ತುಂಬ ಎಲ್ಲದಕ್ಕೂ ಮುಟ್ಟಿದ್ರೆ ಸಾಕು ಅಳ್ತಿದ್ದ. ಅದಕ್ಕೆ ಏನು ಬೇಡ ಅಂಥೇಳಿ ಸುಮ್ಮನಾಗೋದ್ವಿ. ನಾವು ಮಾಡಿಸ್ಕೊಂಡು ನಕ್ಕೊಂಡು ಫೋಟೋ ತೆಗೆಸ್ಕೊಂಡ್ರೆ ತಾನೇ ಆ ಫೋಟೋಸ್ ಕೂಡ ಚೆನ್ನಾಗಿ ಬರೋದು. ಅವನ್ನ ಸಮಾಧಾನ ಮಾಡೋದೇ ಒಂದಷ್ಟು ಹೊತ್ತು ಆಗ್ತಾಯಿತ್ತು ನಮ್ಗೆ, ಏನು ಮಾಡೋದಕ್ಕೋಸ್ಕರನೋ. ಅದಕ್ಕೆ ಸುಮ್ಮನಾಗೋದ್ವಿ. ತಿರ್ಗಾ ಅವ್ನು ಜಾಸ್ತಿ ಇರಿಟೇಟ್ ಆಗಿಬಿಟ್ರೆ ಅದು ಇದು ಹಾಕ್ಬಿಟ್ಟು ಆಮೇಲೆ ಫೋಟೋ ಏನೂ ತೆಗೆಸ್ಕೊಳ್ಳಲ್ಲ, ಸುಮ್ಮನಿರಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು. ಆ್ಯಂಡ್ ಕೊನೆಗೆ ನಮ್ಮ ಅತ್ತೆ ಒಂದು ಹೂವನಾದರೂ ಮುಡ್ಸೋಣ ಕಣೋ, ಚೆನ್ನಾಗಿರುತ್ತೆ ಅಂದ್ಕೊಂಡು ನನ್ನ ಹಸ್ಬೆಂಡ್ಗೆ ಹೇಳ್ತಾಯಿದ್ರು. ಹೂವನ ತಲೆ ಮೇಲೆ ಇಟ್ಟಿದ್ದಕ್ಕೆ ಅವ್ರು ಚೆನ್ನಾಗಿಲ್ಲ, ಹೂವು ಚೆನ್ನಾಗಿ ಕಾಣಿಸ್ತಲ್ಲ, ಅದು ಹೆಂಗಿಟ್ಟಿದ್ದೀರಾ ನೋಡಿ, ತೆಗೀರಿ ಅಂದ್ಕೊಂಡು ಹೇಳ್ತಿದ್ದ. ಅವನು ಕೂಡ ಇಟ್ಟಿಸ್ಕೊಂಡಿರಲಿಲ್ಲ, ಅದನ್ನ ತೆಗಿಸ್ಬಿಟ್ಟ ಆ್ಯಕ್ಚುಲಿ. ತಲೆಯೆಲ್ಲ ಅಲ್ಲಾಡಿಸ್ಕೊಂಡು ಕೈ ಹಾಕಿ ಎಳ್ದಾಕ್ತಿದ್ದ ಹೂವನ. ಸೊ ನಾವು ಸುಮ್ಮನಾಗೋದ್ವಿ, ಹೂವನೂ ಹಾಳಾಗುತ್ತೆ, ಅವ್ನ ತಲೆಯಲ್ಲೂ ಇಟ್ಕೊಳ್ಳಲ್ಲ ಅಂದ್ಬಿಟ್ಟು. ಸರಿ ಅಂತ ಫೈನಲ್ ಟಚಪ್ಗೆ ಒಂದು ಸರ ಎಲ್ಲ ಹಾಕಿದ್ವಿ, 2 ಚಿನ್ನದ ಸರ ಹಾಕ್ಬಿಟ್ಟು ನಿಲ್ಲಿಸಿದ್ವಿ. ಹಂಗೂ ಹಿಂಗೂ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಳ್ಳಿ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ರೆಡಿ ಮಾಡಿದಾಗ ನೀಟಾಗಿ ಮಾಡೋಣ, ಒಂಚೂರು ಬುದ್ಧಿ ಬಂದಿರುತ್ತೆ, ಅವಾಗ ಹೇಳಿದ ಮಾತು ಕೇಳ್ತಾನೆ, ಇವಾಗ ಏನು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದ್ಕೊಂಡು. ಅಂದರೆ ನೆಕ್ಸ್ಟ್ ಟೈಮ್ ಅಂದರೆ ಇದು 2 ಇಯರ್ಸ್ ಒಳಗಡೆ ಮಾಡೋಣ, ತಿರ್ಗಾ ಮೊಗ್ಗಿನ ಜಡೆ ಎಲ್ಲ ಹಾಕಿ ಅಂತೇಳಿ ನನ್ನ ಹಸ್ಬೆಂಡು ಎಲ್ಲ ಹೇಳ್ತಾಯಿದ್ರು, ನಮ್ಮ ಅತ್ತೆ ಎಲ್ಲ ಹೇಳ್ತಾಯಿದ್ರು. ಸರಿ ಅಂದ್ಕೊಂಡು ಇವಾಗ ಹಿಂಗೆ ರೆಡಿಯಾಗಿದ್ದ, ಹಂಗೆ ಬಿಟ್ವಿ. ಕೊನೆಗೆ ಸೆರಗನ್ನ ತಲೆ ಮೇಲಿಂದ ಹಾಕೋಣ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಕೋಕ್ಕೆಲ್ಲ ಹೋದೆ. ಬಟ್ ಅದಕ್ಕೂ ಬಿಡಲಿಲ್ಲ, ಸೆರಗನ್ನ ಕಿತ್ತಾಕ್ತಿದ್ದ, ಸೀರೆನೇ ಎಳ್ದಾಕ್ತಿದ್ದ. ಸರಿ ನಾವು ಪಿನ್ನೆಲ್ಲ ಹಾಕಿದ್ದೀವಿ, ಆಮೇಲೆ ಏನಾದರೂ ಪಿನ್ ಬಿಚ್ಕೊಂಡ್ರೆ ಏಟ್ ಮಾಡ್ಕೊಂಬಿಡ್ತಾನೆ ಅಂತ ನಾವು ಸುಮ್ಮನಾಗೋದ್ವಿ. ಫೋಟೋಸ್ ತೆಗಿಬೇಕಂದಾಗೂ ಅಷ್ಟೇ ತುಂಬ ಅಳ್ತಿದ್ದ ಎಲ್ಲದಕ್ಕೂ. ಮುಟ್ಟಿದ್ರೆ ಹಿಡ್ಕೊಂಡ್ರೆ ಆ ಕಂಬಿನೇ ಬೇಕು ನನಗೆ, ಎಲ್ಲೂ ಹೋಗಲ್ಲ ನಾನು ಅನ್ನೋ ಥರ ಆಡ್ತಿದ್ದ. ಆ ಕಂಬಿ ಹತ್ರ ನಿಂತ್ಕೊಂಡಿದ್ರೆ ನಕ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡ, ಕೆಳಗೆ ಕೂರಿಸಿದ್ರೆ ಅಳ್ತಿದ್ದ. ಏನೋ ಒಂದು ಸ್ವಲ್ಪ ತುಂಬಾ ಹಠ ಮಾಡ್ತಿದ್ದ ಇವತ್ತು, ಏನಕ್ಕೆ ಅಂತಲೇ ಅರ್ಥ ಆಗ್ತಿಲ್ಲ. ಅಂದರೆ ಮೇ ಬಿ ನಿದ್ದೆ ಬಂದುಬಿಟ್ಟಿದೆ ಅನಿಸುತ್ತೆ. ಅವ್ನು ನಿದ್ದೆ ಮಾಡಿಸೋಣ ಅಂತ ಅಂದ್ಕೊಂಡ್ರೆ ರೆಡಿ ಆಗಿಬಿಟ್ಟಿದ್ದಾನಲ್ಲ, ನಿದ್ದೆ ಮಾಡಿಬಿಟ್ರೆ ಫೋಟೋಸ್ ಬರಲ್ಲ. ಸಾಯಂಕಾಲ ಆಲ್ರೆಡಿ ಆಗೋಗ್ಬಿಟ್ಟಿತ್ತು ಅವ್ನು ರೆಡಿ ಮಾಡೋದಕ್ಕೇ. ಅವನ್ನ ಸಮಾಧಾನ ಮಾಡ್ಕೊಂಡು ರೆಡಿ ಮಾಡಿಸೋ ಅಷ್ಟರಲ್ಲಿ ಈ ಕಡೆ ತಿರುಗು ಅಂದರೆ ಅಳ್ತಾವನ್ನೇ. ಅಯ್ಯೋ ಒಳ್ಳೆ ಎಲ್ಲದಕ್ಕೂ ಹತ್ಕೊಂಡು ನೀನು ಫೋಟೋ ತೆಗೆಸ್ಕೊಂಡು ಹಂಗೂ ಹಿಂಗೂ ಒಂದು ಸ್ವಲ್ಪ ಚೆನ್ನಾಗಿರೋ ಫೋಟೋಸ್ ಬಂತು ಕೊನೆಗೂ. ನೋಡಿ ಫೋಟೋಸ್ ಸುಮಾರಾಗಿ ಚೆನ್ನಾಗೇ ಬಂತು, ಮತ್ತು ವೀಡಿಯೋಸ್ ಕೂಡ ನಾವು ಮಾಡ್ಕೊಂಡ್ವಿ, ಒಂದು ಸ್ವಲ್ಪ ಸ್ಲೋ ಮೋಷನ್ ವೀಡಿಯೋಸ್ನೆಲ್ಲ. ಸೊ ಸುಮಾರಾಗಿ ಚೆನ್ನಾಗೇ ಬಂತು ಫೋಟೋಸು ವೀಡಿಯೋಸ್ ಎಲ್ಲ. ಬಟ್ ಏನಂದರೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇಲ್ಲ. ಲೈಕ್ ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೆ ಆ ಥರ ರೆಡಿ ಮಾಡೋಕ್ಕಾಗಲಿಲ್ಲ, ಆ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅದು ಬಿಟ್ಟರೆ ಓಕೆ, ಎಲ್ಲ ಪರವಾಗಿಲ್ಲ, ಚೆನ್ನಾಗೇ ಆಯಿತು. ಯಾರದು
ಇಲ್ಲಿ 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 ತಗೋ ಇಲ್ಲಿ 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 ಇಲ್ಲ ನನ್ನ ತಲೆ ಹತ್ರ ಇದೆ ಇಲ್ಲಿ ಆಮೇಲೆ ಸರಿ ಅಂದ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗ್ದು ಆದಮೇಲೆ ಮಲ್ಕೊಂಬಿಡ್ಲಿ ಅವನು ಸುಮ್ಮನೆ ಯಾಕೋ ಅಳ್ತಾ ಇದ್ದಾನೆ ಅಂದ್ಕೊಂಡು ಬಟ್ಟೆ ಎಲ್ಲ ತೆಗೆಯೋಣ ಅಂತ ಹೋದೆ. ಸೀರೆ ಬಿಚ್ಚೋಕ್ಕೂ ಬಿಡಲಿಲ್ಲ, ತುಂಬಾ ಅಳಕ್ಕೆ ಶುರು ಮಾಡಿಬಿಟ್ಟ. ಅಂದರೆ ಡ್ರೆಸ್ ಚೇಂಜ್ ಮಾಡೋದಕ್ಕೂ ಬಿಡಲಿಲ್ಲ. ಹಂಗೆ ಆ ಡ್ರೆಸ್ಸಲ್ಲೇ ಸರಿ ಮಲ್ಕೊಳ್ಳಿ ಮಲಗಿದೊಳ್ಳಿ ಆಮೇಲೆ ಚೇಂಜ್ ಮಾಡೋಣ ಅಂಥೇಳಿ ಹಂಗೆ ಮಲಗಿಸ್ಬಿಟ್ಟೆ. ಆದರೆ ಅವ್ನು ಎದ್ಮೇಲೆ ಒಂದು ಸ್ವಲ್ಪ ಫೋಟೋಸ್ ತೆಗಿಯೋಣ ಅಂಥೇಳಿ ಅಂದ್ಕೊಂಡಿದ್ದೆ. ಬಟ್ ಅವನು ಏನೋ ಇವತ್ತು ಜಾಸ್ತಿ ನಿದ್ದೆ ಮಾಡ್ದ, ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ನಿದ್ದೆ ಮಾಡ್ದ. ಅವನು ಎದೋಳೋ ಅಷ್ಟರಲ್ಲಿ ಕತ್ಲೇನೇ ಆಗೋಗಿತ್ತು. ಸರಿ ಇನ್ನೇನು ಫೋಟೋಸ್ ತೆಗಿಯೋಕ್ಕಾಗೋದಿಲ್ಲ ಅಂದ್ಕೊಂಡು ಸುಮ್ಮನೆ ಆಗೋದ್ವಿ. ಎದ್ದಾಗ ಸ್ವಲ್ಪ ಮೂಡ್ ಚೆನ್ನಾಗಿತ್ತು, ಒಂಚೂರು ಆಟ ಆಡ್ತಿದ್ದ. ಹಂಗೆ ಅವ್ರ ಅಪ್ಪನೂ ಕೂಡ ಆಟ ಆಡಿಸ್ತಾಯಿದ್ರು ಅವನ್ನ. ನಾಚ್ಕೊಂತ ಗೊರವಳ್ಳಿ ಲಕ್ಷ್ಮಿ ಹಿಂಗೆ ಇದ್ದಿದ್ದು, ಲಕ್ಷ್ಮಮ್ಮ ಹಿಂಗೆ ಇದ್ದಿದ್ದು, ಗೊರವಳ್ಳಿ ಅಮ್ಮ ಹಿಂಗೆ ಇದ್ದಿದ್ದು. ಸಾವ್ಕಾರ್ ಸಿದ್ಧ ನನ್ನ ಅಪ್ಪ, ನನ್ನ ಸಾವ್ಕಾರ್ ಸಿದ್ಧ. ಇವತ್ತೆಲ್ಲ ಹಿಂಗೆ ಆಯ್ತಾ? ಬಟ್ಟಿಲ್ಲ ಬೊಟ್ಟು ಗೊತ್ತಿಲ್ಲ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಫುಲ್ ಡೇ ವ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.